ರಾಕಿಂಗ್ ಸ್ಟಾರ್ ಯಶ್, ವಿರಾಟ್ ಕೊಹ್ಲಿ, ಮುಖೇಶ್ ಅಂಬಾನಿ, MS ಧೋನಿ ಮತ್ತು ಡಾಕ್ಟರ್ ಬ್ರೋ ಇವರು ಹೇಗೆ ತಮ್ಮ ಲೈಫ್ ನಲ್ಲಿ ಇಷ್ಟೊಂದು ಸಕ್ಸಸ್ಫುಲ್ ವ್ಯಕ್ತಿಗಳಾಗಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿ ಕೂಡ ಲೈಫ್ ಅಲ್ಲಿ ಏನಾದ್ರೂ ಮಾಡ್ಬೇಕು ಅಂತ ಪ್ರಯತ್ನ ಪಡ್ತಾನೆ. ಆದ್ರೆ ಸಕ್ಸಸ್ ಎಲ್ಲರಿಗೂ ಸಿಗೋದಿಲ್ಲ. ಸಕ್ಸಸ್ ಅನ್ನೋದು ಅಷ್ಟೊಂದು ಸುಲಭವಾಗಿ ಸಿಗುವಂತದ್ದಲ್ಲ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಜೀವನದಲ್ಲಿ ಜಯಶೀಲನಾದ ಪ್ರತಿಯೊಬ್ಬನ ಹಿಂದೆಯೂ ಅದ್ಭುತವಾದ ಚಾರಿತ್ರ್ಯ ಮತ್ತು ಸತ್ಯಸಂಧತೆ ಇರುತ್ತದೆ. ಇವುಗಳೇ ಅವನ ಅನುಪಮ ಜಯಕ್ಕೆ ಕಾರಣ ಅಂತ. ಹಾಗಾದ್ರೆ ನಾವು ಈ ವಿಡಿಯೋದಲ್ಲಿ ಯಾವುದೇ ವಿಷಯದ ಮೇಲಾದರೂ ಸಹ ಸಕ್ಸಸ್ ಅನ್ನ ಹೇಗೆ ಪಡೆಯೋದು ಅನ್ನೋ 6 ವಿಷಯಗಳೊಂದಿಗೆ ಸ್ವಾಮಿ ವಿವೇಕಾನಂದರ ಮಾತಿನ ಜೊತೆ ತಿಳ್ಕೊಂಬರೋಣ. ನಂಬರ್ 1, ಹಾರ್ಡ್ ವರ್ಕ್. ಅದೃಷ್ಟವನ್ನ ನಂಬಿ ಯಾವತ್ತೂ ಕೂರಬೇಡಿ. ಅದೃಷ್ಟ ಅನ್ನೋದು ಇದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ, ಆದ್ರೆ 99% ನಿಮ್ಮ ಪ್ರಯತ್ನ ಇದ್ರೆ ಕೇವಲ 1% ಅದೃಷ್ಟದ ಮೇಲೆ ನಿಂತಿರುತ್ತೆ. ಅದಕ್ಕೆ ನಿಮ್ಮ ಅದೃಷ್ಟವನ್ನ ನೀವೇ ಸೃಷ್ಟಿ ಮಾಡ್ಬೇಕು. ತಾನಾಗೆ ಯಾವುದು ಬರೋದಿಲ್ಲ. ಶಾರ್ಟ್ ಕಟ್ ಹುಡುಕ್ಬೇಡಿ. ಸಕ್ಸಸ್ಗೆ ಯಾವುದೇ ಶಾರ್ಟ್ ಕಟ್ ಇಲ್ಲ. ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಿರೋ ಅಷ್ಟು ಅದರೊಳಗೆ ಸ್ಮಾರ್ಟ್ ಆಗ್ತಾ ಹೋಗ್ತೀರಾ. ಇದನ್ನೇ ಸ್ಮಾರ್ಟ್ ವರ್ಕ್ ಅನ್ನೋದು. ನಂಬರ್ 2, ತಾಳ್ಮೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ತಾಳ್ಮೆ ಇಲ್ಲದವರು ಎಂದಿಗೂ ಜಯಶೀಲರಾಗಲಾರರು. ಲೈಫ್ ಅಲ್ಲಿ ನೀವು ಏನೇ ಮಾಡ್ಬೇಕಂತ ಅನ್ಕೊಂಡಿದ್ರು ಅಥವಾ ಏನೇ ಮಾಡ್ತಾ ಇದ್ರು ನಿಮ್ಮ ಒಳಗೆ ತಾಳ್ಮೆ ಅನ್ನೋದು ತುಂಬಾ ಮುಖ್ಯವಾಗಿ ಇರಲೇಬೇಕಾಗುತ್ತೆ. ಪ್ರಥಮ ಹಂತದಲ್ಲೇ ಏನೂ ಆಗೋದಿಲ್ಲ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಮಹತ್ ಕಾರ್ಯ ಸಾಧನೆಗೆ ಅಪಾರ ತಾಳ್ಮೆ, ಕಡುದಿಟ್ಟತನ ಹಾಗೂ ತೀವ್ರ ಪ್ರಯತ್ನ ಇರಬೇಕು ಅಂತ. ಅದಕ್ಕೆ ತಾಳ್ಮೆಯನ್ನ ಇಟ್ಕೊಳ್ಳಿ. ಒಂದೇ ದಿನದಲ್ಲಿ ಏನೂ ಆಗೋದಿಲ್ಲ, ಆದರೆ ಒಂದು ದಿನ ಖಂಡಿತವಾಗಿಯೂ ಹಾಗೆ ಆಗುತ್ತೆ. ನಂಬರ್ 3, ತ್ಯಾಗ. ನಾವು ಕಾಲೇಜ್ ನಲ್ಲಿ ಇದ್ದಾಗ ಎಕನಾಮಿಕ್ಸ್ ನಲ್ಲಿ ನಮಗೆ ಹೇಗೆ ಹೇಳಲಾಗಿದೆಯೋ, ನಮ್ಮ ಬಳಿ 2 ರೀತಿಯ ಹಣ್ಣುಗಳಿದ್ದಾಗ ಒಂದು ಹಣ್ಣನ್ನ ಹೆಚ್ಚುವರಿಯಾಗಿ ಪಡೆಯಬೇಕೆಂದರೆ ಇನ್ನೊಂದು ಹಣ್ಣನ್ನ ಬಿಟ್ಟು ಕೊಡಬೇಕೆಂದು, ಹಾಗೆ ನಮ್ಮ ಲೈಫ್ ನಲ್ಲೂ ಕೂಡ ಒಂದನ್ನ ಪಡ್ಕೋಬೇಕು ಅಂದ್ರೆ ಇನ್ನೊಂದನ್ನ ತ್ಯಾಗ ಮಾಡ್ಲೇಬೇಕು. ಮುಂದೆ ನೀವು ಈಸಿ ಲೈಫ್ ಅಥವಾ ನೀವು ಇಚ್ಛಿಸಿದ ಜೀವನ ಬೇಕೆಂದರೆ ಇಂದು ನೀವು ನಿಮ್ಮ ಸೋಮಾರಿತನ ಮತ್ತು ನಿಮ್ಮ ಆರಾಮದಾಯಕ ಜೀವನವನ್ನ ಬಿಟ್ಟು ಕೊಡಬೇಕಾಗುತ್ತದೆ. ನಂಬರ್ 4, ಕನ್ಸಿಸ್ಟೆನ್ಸಿ. ನೀವು ಜೀವನದಲ್ಲಿ ಏನೇ ಮಾಡಲು ಮುಂದಾಗಿ ಅದಕ್ಕೂ ಮುಂಚೆ ಏನ್ ಮಾಡ್ತಾ ಇದ್ದೀರಾ, ಯಾಕೆ ಮಾಡ್ತಾ ಇದ್ದೀರಾ ಮತ್ತು ಇದರಿಂದ ನಿಮ್ಮ ಲೈಫ್ಗೆ ಮುಂದೆ ಏನು ಬೆನಿಫಿಟ್ಸ್ ಇದೆ ಎಂಬುದನ್ನ ಕ್ಲಿಯರ್ ಆಗಿ ತಿಳಿದುಕೊಳ್ಳಿ. ನಂತರ ಆ ಕೆಲಸ ಮಾಡಿ. ಯಾಕಂದ್ರೆ ನಿಮಗೆ ನೀವು ಮಾಡೋ ಕೆಲಸದ ಮೇಲೆ ಕ್ಲಾರಿಟಿ ಇಲ್ಲ ಅಂದ್ರೆ ಆ ಕೆಲಸವನ್ನು ನೀವು ಅರ್ಧಕ್ಕೆ ಬಿಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ನಂಬರ್ 5, ಡಿಸಿಪ್ಲಿನ್. ನೀವು ಒಂದು ಗುರಿಯನ್ನ ಇಟ್ಕೊಂಡು ಅದರಲ್ಲಿ ಸಕ್ಸಸ್ ಪಡಿಬೇಕು ಅಂತಿದ್ರೆ ಡಿಸಿಪ್ಲಿನ್ ಅನ್ನೋದು ತುಂಬಾನೇ ಮುಖ್ಯವಾಗಿರುತ್ತದೆ. ಈ ಡಿಸಿಪ್ಲಿನ್ ನ ಹಾದಿಯಲ್ಲಿ ಬೇಸರ, ಡಿಮೋಟಿವ್, ಆಂಗ್ಸಿಟಿ ಎಲ್ಲಾನು ಇರುತ್ತೆ. ನೀವು ಇದನ್ನು ಯಾವುದನ್ನು ಲೆಕ್ಕಿಸದೆ ನಿಮ್ಮ ಗುರಿಯ ಮೇಲೆ ಫೋಕಸ್ ಮಾಡಬೇಕು. ಇದರ ನಡುವೆ ನಿಮಗೆ ಮೋಟಿವೇಶನ್ ಅಗತ್ಯವೂ ಇರುತ್ತದೆ, ಆದರೆ ಈ ಮೋಟಿವೇಶನ್ ಕೇವಲ ಸ್ವಲ್ಪ ಸಮಯದವರೆಗೆ ಮಾತ್ರ ಇರುತ್ತದೆ. ಆದ್ದರಿಂದ ಡಿಸಿಪ್ಲಿನ್ ಅಭ್ಯಾಸ ಮಾಡಿಕೊಳ್ಳಿ. ಮೋಟಿವೇಶನ್ ನಿಮ್ಮನ್ನ ಮುನ್ನಡೆಸಲು ಸಹಾಯ ಮಾಡಿದರೆ ಡಿಸಿಪ್ಲಿನ್ ನಿಮ್ಮ ವ್ಯಕ್ತಿತ್ವವನ್ನ ರೂಪಿಸುವುದರ ಜೊತೆಗೆ ಅದರಲ್ಲಿ ನಿಮ್ಮನ್ನ ಮಾಸ್ಟರ್ ಅನ್ನಾಗಿ ಮಾಡುತ್ತೆ. ನಂಬರ್ 6, ಸೆಲ್ಫ್ ಕಾನ್ಫಿಡೆನ್ಸ್. ಈ ಸಮಾಜದಲ್ಲಿ ಒಬ್ಬ ವ್ಯಕ್ತಿಯನ್ನ ಕೆಲವರು ಪ್ರೀತಿಸ್ತಾರೆ, ಇನ್ನು ಕೆಲವರು ದ್ವೇಷ ಮಾಡ್ತಾರೆ. ಇದು ಸರ್ವೇ ಸಾಮಾನ್ಯ. ಹಾಗಾಗಿ ನಿಮ್ಮನ್ನ ಯಾರು ಇಷ್ಟ ಪಡ್ತಾರೋ ಅಥವಾ ಪಡಲ್ವೋ ಯಾವುದರ ಬಗ್ಗೆನೂ ತಲೆ ಕೆಡಿಸಿಕೊಳ್ಬೇಡಿ. ನಿಮ್ಮ ಮೇಲೆ ನಿಮಗೆ ಪ್ರೀತಿ ಇದ್ರೆ ಸಾಕು. ನನಗೆ ಯಾರ ಅಗತ್ಯವೂ ಬೇಕಿಲ್ಲ, ನಾನು ಅನ್ಕೊಂಡಿರೋ ಕೆಲ್ಸನ ಮಾಡೇ ಮಾಡ್ತೀನಿ ಅನ್ನೋ ಆತ್ಮವಿಶ್ವಾಸ ಒಂದೇ ನಿಮ್ಮೊಳಗೆ ಇರಬೇಕು. ಯಾರ ಮಾತುಗಳಿಗೂ ತಲೆ ಕೆಡಿಸಿಕೊಳ್ಬೇಡಿ. ಯಾಕಂದ್ರೆ ಇಲ್ಲಿ ಅವರವರ ಲೈಫ್ ನ ಅವರವರೇ ಚೇಂಜ್ ಮಾಡ್ಕೋಬೇಕು. ಬೇರೆ ಯಾರು ಬಂದು ಕೂಡ ಚೇಂಜ್ ಮಾಡೋದಿಲ್ಲ. ನನ್ನಿಂದ ಆಗುತ್ತೆ ಅನ್ನೋ ಆತ್ಮವಿಶ್ವಾಸ ಹೊಂದಿದ್ರೆ ಸಾಕು. ನೀವು ನಿಮ್ಮ ಗುರಿಯನ್ನ ಅರ್ಧ ಗೆದ್ದಂತೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಯಾವುದನ್ನೇ ಆಗಲಿ ಪ್ರಾಮಾಣಿಕತೆಯಿಂದ ಮಾಡಿದರೆ ಅದರಿಂದ ಶ್ರೇಯಸ್ಸಾಗುವುದು. ಅತ್ಯಂತ ಕನಿಷ್ಠವಾಗಿದ್ದನ್ನು ಸಹ ಚೆನ್ನಾಗಿ ಮಾಡಿದರೆ ಅದರಿಂದ ಅದ್ಭುತ ಫಲ ಪ್ರಾಪ್ತಿಯಾಗುವುದು. ಪ್ರತಿಯೊಬ್ಬರು ಕೂಡ ತಮಗೆ ಎಷ್ಟು ಸಾಧ್ಯವೋ ಅಷ್ಟನ್ನೇ ಮಾಡಲಿ. ಸ್ನೇಹಿತರೆ, ಲೈಫ್ ನಲ್ಲಿ ಯಾರು ಬೆಳಿಬೇಕು ಅಂತ ಪ್ರಯತ್ನ ಮಾಡ್ತಾನೋ ಒಂದು ಅವನು ಬೆಳಿತಾನೆ, ಇಲ್ಲ ಕಲಿತಾನೆ. ಇಲ್ಲಿ ಸೋಲಿನ ಮಾತೆ ಇರೋದಿಲ್ಲ. ನಾವು ಎಷ್ಟು ಸಲ ಸೋಲುತ್ತೇವೆಯೋ ಅಷ್ಟು ಬಾರಿ ನಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಸೋಲುಗಳನ್ನ ಲೆಕ್ಕಿಸಬೇಡಿ, ಇವು ಸ್ವಾಭಾವಿಕ. ಈ ಸೋಲುಗಳೇ ಜೀವನದ ಸೌಂದರ್ಯ. ಇವಿಲ್ಲದೆ ಜೀವನ ಹೇಗಿರುವುದು? ಹೋರಾಟಗಳಿಲ್ಲದಿದ್ದರೆ ಜೀವನ ನಿರಸವಾಗುವುದು, ಕಾವ್ಯರಹಿತವಾಗುವುದು. ಹೋರಾಟಗಳನ್ನು ಮತ್ತು ತಪ್ಪುಗಳನ್ನು ಲೆಕ್ಕಿಸಬೇಡಿ. ಹಸು ಸುಳ್ಳು ಹೇಳುವುದನ್ನ ನಾವು ಕೇಳಿಲ್ಲ, ಆದರೆ ಅದೊಂದು ಹಸು ಅಷ್ಟೇ. ಅದೆಂದಿಗೂ ಮನುಷ್ಯನಾಗುವುದಿಲ್ಲ. ಸೋಲುವುದು ಅಥವಾ ಸ್ವಲ್ಪ ಹಿಂದೆ ಜಾರುವುದು ಇವುಗಳನ್ನ ಲೆಕ್ಕಿಸಬೇಡಿ. 1000 ಬಾರಿ ಆದರ್ಶವನ್ನ ಹಿಡಿದುಕೊಳ್ಳಿ. 1000 ಸಲ ಸೋತರು ಮತ್ತೊಮ್ಮೆ ಪ್ರಯತ್ನಿಸಿ. ಪ್ರತಿಯೊಂದು ಕೆಲಸವೂ ಕೂಡ ಪೂರ್ಣವಾಗುವುದಕ್ಕೆ ಮುಂಚೆ 100 ಕಷ್ಟಗಳ ಮೂಲಕ ಹಾದು ಹೋಗ್ಬೇಕಾಗುತ್ತೆ. ಯಾರು ಛಲದಿಂದ ಕೆಲಸ ಮಾಡ್ತಾರೋ ಅವರು ಇಂದೋ ನಾಳೆಯೋ ಅದರ ಜಯವನ್ನ ಕಂಡೇ ಕಾಣುತ್ತಾರೆ. ಸತತ ಪ್ರಯತ್ನ ಮತ್ತು ತಾಳ್ಮೆಯ ಫಲವಾಗಿಯೇ ಯಶ್, ಕೊಹ್ಲಿ, ಧೋನಿ, ಅಂಬಾನಿ ಮತ್ತು ಡಾಕ್ಟರ್ ಬ್ರೋ ತಮ್ಮ ಲೈಫ್ ಅಲ್ಲಿ ಸಕ್ಸಸ್ ಅನ್ನ ಕಂಡಿದ್ದು. ನೀವು ಕೂಡ ಸಕ್ಸಸ್ ಆಗ್ಬೇಕು ಅಂದ್ರೆ ಈ ಅಂಶಗಳನ್ನ ಫಾಲೋ ಮಾಡಿ. ಹಾಗೆ ನಮ್ಮ ಚಾನಲ್ ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬೆಲ್ ಐಕಾನ್ ನ ಆಲ್ ಗೆ ಸೆಟ್ ಮಾಡ್ಕೊಳ್ಳಿ, ನಾವು ಮಾಡೋ ಪ್ರತಿ ವಿಡಿಯೋನು ಮೊದಲು ನೋಡೋದಕ್ಕೆ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ನ ಫಾಲೋ ಮಾಡಿ, ಸಮಯದ ಜೊತೆ ಬೆಳೆಯಲು.